ನುಚ್ಚು ಮಾಡಿರೆ ತಿಳಿಯ ಕಟ್ಟಂಬಲಿ ಎಳೆ ಸೊಪ್ಪು ಹಿಂಡಿ ಪಲ್ಯವನ್ನು ತರಿಸುವೆ ಗಾಣದ ಎಳ್ಳಿನ ತಿಳಿ ಎಣ್ಣೆ ಹಿಟ್ಟಿನ ಕಡುಬು ನೀವೆನುತ್ತಾ. ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ಶ್ರಾವಣ ಶನಿವಾರಕ್ಕೆ ಹಿಟ್ಟಿನ ಕಡುಬು ಹೆಂಗ್ ಮಾಡ್ಕೊಳ್ಳೋದು ಮತ್ತಿದೇನದ ಕಟ್ಟಂಬಲಿ ಅದ ಇದು ಮತ್ತೆ ಹಿಟ್ಟಿನ ಆರತಿ ಹೆಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದೊಳಗೆ ತೋರಿಸ್ಲಿಕ್ಕತ್ತೀನಿ. ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ನಾ 1 ಕಪ್ ಏನದ ಜೋಳದ ಹಿಟ್ಟು ತಗೊಂಡಿನಿ. ಇದು 1 ಸ್ಪೂನು ಗೋಧಿ ಹಿಟ್ಟು. 1 ಕಪ್ ಜೋಳದ ಹಿಟ್ಟಕ್ಕೆ 1 ಚಮಚ ಏನದ ನಾನು ಗೋಧಿ ಹಿಟ್ಟು ತಗೊಂಡಿನಿ. ಇದನ್ನ ಹಾಕಿ ಎರಡನ್ನೂ ಏನದ ಚೊಲೋತ್ನಾಗೆ ಕಲಿಸ್ಕೊಳ್ಳೋಣ. ಎಲ್ಲಾನು ಏನದ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದನ್ನೇನದ 2 ಭಾಗ ಮಾಡ್ಕೊಳ್ಳೋಣ. ಇದು 1 ಭಾಗ ಏನದ ಬೇರೆ ನಾನು ತೆಗೆದಿಟ್ಕೊಳ್ಕತ್ತೀನಿ. ಇಲ್ಲೇ ಇಷ್ಟ ಹಿಟ್ಟಿಗೆ ನಾ ಏನದ ಹೆಸರು ಹಾಕೊಳಕತ್ತೀನಿ ನೋಡ್ರಿ. ಇದು ಹಾಕೊಂಡು ಇದೇನದ ಕಲಿಸ್ಕೋಬೇಕಾಗ್ತದೆ. ಇದು ನೋಡ್ರಿ ಎಲ್ಲ ಏನದ ನೀಟಾಗಿ ಕಲಿಸ್ಕೊಂಡಿನಿ. ಈಗ ಇದ್ರಲ್ಲಿಂದ ಏನದ ನಾವು ಆರತಿ ಮಾಡ್ಕೊಳ್ಳೋಣ. ಇಲ್ಲಿ 1 ಪ್ಲೇಟ್ ಏನದ ನಾನು ಎಣ್ಣೆ ಸವರ್ಕೊಂಡಿನಿ. ಈಗ ಈ ಹಿಟ್ಟು ಏನದ ನಿಮ್ಮ ಮನೆಯೊಳಗ 5 ಆರತಿ 8 ಆರತಿ ಇರ್ತಾವ. ಒಬ್ಬೊಬ್ಬರ ಮನ್ಯಾಗ ಎಷ್ಟದ ನೋಡಿ ಅಷ್ಟು ಮಾಡ್ಕೋಬೇಕಾಗ್ತದ. ನೋಡ್ರಿ ಹಿಂಗ್ ಮಾಡ್ಕೊಂಡು ಹಿಂಗ ಮಾಡ್ಬೇಕಾಗ್ತದ ಆರ್ತಿನ. ಅಷ್ಟು ಏನದ ಹಿಂಗ ಮಾಡ್ಕೋಬೇಕು. ಇವು ನೋಡ್ರಿ ಆರತಿ ರೆಡಿ ಆದವು. ನಮ್ಮ ಮನೆಯೊಳಗ 8 ಆರ್ತಿವ. ಒಬ್ಬೊಬ್ಬರ ಮನೆಯೊಳಗ 5 ಆರತಿ ಇರ್ತಾವ. 5 ಮಾಡ್ಕೋಬಹುದು ನೀವು. ಇವೇನದ 2 ಕೊಂತಿ, ಇವು 8 ಆರತಿ. ಇವನ್ನೇನದ ಈಗ ಬೇಯಲಿಕ್ಕೆ ಇಡೋಣ. ಇಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೆ. ಈಗೇನದ ಇದನ್ನ ಇದ್ರೊಳಗ ಇಡೋಣ ಅಂತ. ನಾ ಇವನ್ನ ಆರತಿ ಮಾಡ್ಕೊಂಡಿದ್ನೆಲ್ಲ ಹಿಟ್ಟಿನ ಬೇಯಲಿಕ್ಕೆ ಈ ಒಂದು 5 ರಿಂದ 10 ನಿಮಿಷ ಬೆಂದ್ರೆ ಸಾಕಾಗ್ತದ. ಮ್ಯಾಲ್ ಮುಚ್ಚಿ ಬೇಯಿಸ್ಬೇಕು ಇದನ್ನ. ಇಲ್ಲಿ ನೋಡ್ರಿ ಇದು ಬೆಂದಾವೆಲ್ಲ ಆರತಿ ಏನದ ಅಷ್ಟು ಬೆಂದಾವು. ಇದೇನದ 10 ನಿಮಿಷ ಬೇಕಾಗಿಲ್ಲ ನಿಮ್ಗೆ. 5 ರಿಂದ 6 ನಿಮಿಷ ಆದ್ರೆ ಸಾಕಾಗ್ತದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ಲಿಕತ್ತೀನಿ. ಇಲ್ಲೇ ಮಿಕ್ಸರ್ ಜಾರ್ಗೆ ಏನದ ನಾನು 4 ಹಸಿಮೆಣಸಿನಕಾಯಿ ಹಾಕ್ಲಿಕತ್ತೀನಿ. ಇದೇನದ ಕೊತ್ತಂಬರಿ ತರಿ ತರಿಯಾಗಿ ರುಬ್ಕೋಬೇಕು ನೀರ್ ಹಾಕ್ಲಾರ್ದಂಗ. ಈಗ ಇದೇ ಪುಟ್ಟಿಗೆ ನಾ ಏನದ ಈ ಹಿಟ್ಟು ಇಟ್ಕೊಂಡಿದ್ನಿಲ್ಲ ಅಂದ್ರೆ ಗೋಧಿ ಹಿಟ್ಟು ಜ್ವಾಳ ಹಿಟ್ಟು ಕಲಸಿದ್ದು ಇದನ್ನ ಹಾಕೊಳಕತ್ತೀನಿ. ಸಣ್ಣಗೆ ಹೆಚ್ಚಿದ್ದು ಸಬ್ಬಸಿಗೆ ಸೊಪ್ಪು ತೊಳೆದು ಹೆಚ್ಚಿದ್ದು 1 ಬಟ್ಲ ಹಾಕೊಳಕತ್ತೀನಿ. ಇದಕ್ಕೆ ನೋಡ್ರಿ ಹಸಿಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಪೇಸ್ಟ್ ಇದು. ಇಲ್ಲಿ ಜೀರಿಗೆ ಹಾಕೊಳಕತ್ತೀನಿ. ಹಿಂಗ್ ಹಾಕೊಳಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಏನದೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದೆ. ಇದಕ್ಕೆ ಏನದ ಇದು ಹೆಸರು ಹಾಕೋಣ. ಎಷ್ಟು ನೋಡಿ ಹಾಕೋ ಗಟ್ಟೆ ಕಲಿಸೋಕಾಗ್ತದ. ಇದು ನೋಡ್ರಿ ಇಷ್ಟು ಗಟ್ಟಿ ಏನದ ಕಲಿಸೋ, ಸ್ವಲ್ಪ ಗಟ್ಟಿ ಕಲಿಸೋಕಿದನ. ಈಗೇನದ ಇದನ್ನ ಉಳ್ಳಿ ಮಾಡ್ಕೊಳ್ಳೋಣ. ಇವರೇನವ ಚಲೋತ್ನ ಕೈಯಾಗ ಗುಂಡು ಮಾಡ್ಕೋಬೇಕು. ಹಿಂಗ ಮಾಡ್ಕೊಂಡು ಹಿಂಗ್ ಮಾಡ್ಕೊತ ಹೋಗ್ಬೇಕು. ಅಂದ್ರೆ ಬಟ್ಲೆ ಗಡ್ಬು ಏನದ ರೆಡಿ ಆಗ್ತದ.
ನೋಡ್ರಿ ಹಿಂಗನ ಎಲ್ಲಾನು ಏನದ ಮಾಡ್ಕೋಬೇಕಾಗ್ತದೆ ಇವನ್ನ. ಇಲ್ಲೇನದ ಬಟ್ಲ ಗಡುವು ರೆಡಿ ಆದ ನೋಡ್ರಿ. ಅಷ್ಟು ಏನದ ಹಿಂಗೆ ಮಾಡ್ಕೊಂಡ್ರೆ ಚಲೋ ಆಗ್ತದೆ. ಅಂದ್ರೆ ಗೋಧಿ ಹಿಟ್ಟು ಹಾಕಿರೋದ್ರಿಂದ ಈಸಿಯಾಗಿ ಮಾಡ್ಕೊಳಕ್ಕೆ ಬರ್ತದೆ. ಇದನ್ನು ಏನದ ಉಗಾದ ಮೇಲೆ ಬೇಯಿಸ್ಕೋಬೇಕಾಗ್ತದೆ. ನಾವು ಆರತಿ ಹೆಂಗೆ ಬೇಯಿಸ್ಕೊಂಡ್ವಿ ಹಂಗೆ ಇದನ್ನ ಬಟ್ಲ ಗಡುವು ಬೇಯಿಸ್ಕೋಬೇಕು. ಇಲ್ಲೇ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ, ಹೆಸರು ಬಂದದ. ಈಗ ಇದನ್ನೇನದ ಬಟ್ಲ ಗಡುವು ಇಟ್ಕೊಳ್ಳೋಣ. ನೋಡ್ರಿ ಇದ್ರೊಳಗೆ ಇಟ್ಕೊಳ್ಳೋಣ ಅಂತ. ಇಲ್ಲಿ ಏನದ 6 ರಿಂದ 7 ನಿಮಿಷ ಇದನ್ನ ಮುಚ್ಚಿ ಬೇಯಿಸ್ಬೇಕಾಗ್ತದೆ. ಕಟ್ಟಂಬಲಿ ಮಾಡಲಿಕ್ಕೆ ನಾ ಏನದ ಗ್ಯಾಸ್ ಹೊತ್ತಿಸಿ ಒಂದು ಪಾತೇಲಿ ಇಟ್ಟೀನಿ. ಈಗೇನದ ಇದಕ್ಕೆ ಎಣ್ಣೆ ಹಾಕೋಣ. ಗ್ಯಾಸ್ ಹೊತ್ತಿಸಿ ಪಾತೇಲಿ ಇಟ್ಟು ಎಣ್ಣೆ ಹಾಕೀನಿ. ಈಗೇನದ ಇದಕ್ಕೆ ಸಾಸಿವೆ ಹಾಕೋಣ. ಇದು ಜೀರಿಗೆ ಹಾಕೊಂಡ್ತೀನಿ. ಅರಿಶಿನ ಪುಡಿ, ಹಿಂಗೆ ಹಾಕೋಣ. ಕರಿಬೇವು ಹಾಕೊಳ್ಬೇಕು. ಮತ್ತೇನದ ಒಂದು ಹಸಿಮೆಣಸಿನ್ಕಾಯಿನ ಹೆಚ್ಚು ಹಾಕೊಳ್ತೀನಿ. ಇಲ್ಲಿ ಕೈ ಹಾಕೋಣ. ಈಗಿಲ್ಲ ನಾನು ಇದಕ್ಕೆ ಒಂದು ಅಟಗಾದಷ್ಟು ನೀರು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಹೆಚ್ಚಿದ್ದು ಕೊತ್ತಂಬರಿ ಹಾಕೊಳ್ತೀನಿ. ಈಗ ಇದು ಕುದಿ ಬಂದದ. ಇದಕ್ಕೇನದ ರವಾ ಹಾಕೋಣ. ಇಲ್ಲೇನದ ನಾನು 2 ಸ್ಪೂನು ಚಿರೋಟಿ ರವಾ ತಗೊಂಡಿನಿ. ನೀವು ಬಾಂಬೆ ರವಾನ ತಗೋಬಹುದು ಅಥವಾ ಅಕ್ಕಿ ಹಿಟ್ಟು ತಗೋಬಹುದು. ನಾ ಇಲ್ಲೇ 2 ಸ್ಪೂನು ಚಿರೋಟಿ ರವಾ ತಗೊಂಡು ಇದಕ್ಕೆ ಹಾಕೋಣ ಅಂತ. ಇದನ್ನೇನದ ಕೈ ಆಡ್ಸ್ಕೊಳ್ಳೋಣ. ಒಂದ್ 2-3 ಕುದಿ ತಂದ್ರೆ ಆಫ್ ಮಾಡೋಣ ಅಂತ ಗ್ಯಾಸ್. ನೋಡ್ರಿ ಕಡುಬು ರೆಡಿ ಆಗ್ಯಾವ. ಈಗ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕತ್ತೀನಿ. ಇದು ನೋಡ್ರಿ ಎಲ್ಲ ಕುದ್ದೋದು ಇದು ಕಟ್ಟಂಬಲಿ. ಈಗೇನದ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕತ್ತೀನಿ. ಇವನ್ನೆಲ್ಲ ಏನದ ಸರ್ವ್ ಮಾಡೋಣ ಅಂತೀಗ. ನೋಡಿದ್ರಲ್ಲ, ಇದೇನದ ಹಿಟ್ಟಿನ ಆರತಿ ಮಾಡೋದು ಗೌರಿ ಶ್ರಾವಣ ಶನಿವಾರ. ಈ ಹಿಟ್ಟಿಗೇನದ ಉಪ್ಪು ಅದು ಏನು ಹಾಕ್ಬಾರ್ದು. ಅದಕ್ಕೆ ಮೊದ್ಲು ಹಿಟ್ಟು ಬೇರೆ ಕಲಿಸ್ಕೊಂಡು ಇದ ಆರತಿ ಮಾಡಿಡ್ಬೇಕು. ಇದು ನೋಡ್ರಿ ಹಿಟ್ಟಿನ ಕಡುಬು ಮಾಡೋದು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ. ಮತ್ತು ಗೌರಿ ನೈವೇದ್ಯಕ್ಕೆ ಭಾಳ ಶ್ರೇಷ್ಠ ಆದದ್ದು ಇದೇನದ ಕಟ್ಟಂಬಲಿ ಅದ. ಇದೇನದ ಇದಕ್ಕೆಲ್ಲ ಹಾಕಿರೋದ್ರಿಂದ ಭಾಳ ಅಂದ್ರೆ ಭಾಳ ರುಚಿತಾವ. ಇದು ಬಿಸಿ ಬಿಸಿ ಇದ್ದಾಗ ತುಪ್ಪ ಹಾಕೊಂಡು ತಿನ್ಬೋದು. ಆರಿದ ಮೇಲೆ ಮೊಸರು ಹಾಕೊಂಡು ತಿಂದ್ರೆ ಭಾಳ ಟೇಸ್ಟ್ ಆಗ್ತಾವ. ಇದು ನಿಮಗೆ ಶ್ರಾವಣದಾಗ ಶನಿವಾರ ಅಷ್ಟ ಮಾಡೋದಲ್ಲ. ನಾವೀಗ ದಿನದ ಏನಿರ್ತದ ನಮ್ಮ ಭಕ್ರಿ ಮುದ್ದಿ ಜೋಳದ ಮುದ್ದಿ ಬ್ಯಾಸ್ರು ಬಂದಾಗ ಈ ಟೈಪ್ ಏನದ ಬಟ್ಲೆ ಕಡುಬು ಮಾಡ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತಾವ. ಮತ್ತು ಡಯಟ್ ಮಾಡೋರ್ಗಂತೂ ಭಾಳ ಶ್ರೇಷ್ಠ ಇದು. ಯಾಕಂದ್ರೆ ಎಣ್ಣೆ ಅದು ಏನೂ ಇರಂಗಿಲ್ಲ. ಮತ್ತು ಮಕ್ಕಳಿಗೂ ನೀವು ಡಬ್ಬಿ ಸತೆಕ್ ಹಾಕ್ಬೋದು. ಮೊಸರು ಇದನ್ನ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತದೆ. ತಿನ್ಲಿಕ್ಕೂ ಅಷ್ಟ ರುಚಿ ಇರ್ತಾವ. ಶಾರ್ ಜೊತೆಗೆ ಆತು, ಬೆಳಿಗ್ಗೆ ಟಿಫನ್ಗೆ ಊಟದೊಳಗೆ ಹಿಂಗ್ ಮಾಡ್ಕೊಂಡ್ರೆ ಭಾಳ ಟೇಸ್ಟ್ ಇರ್ತಾವ. ಇದೆಲ್ಲ ಏನದ ಗೌರಿ ನೈವೇದ್ಯಕ್ಕೆ ಭಾಳ ಅಂದ್ರೆ ಭಾಳ ಶ್ರೇಷ್ಠ ಇರ್ತದೆ. ಇದು ಎಲ್ಲಾ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅನ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಿಯಾಗೋಣ. ಶ್ರೀರಾಮ ಸಮರ್ಥ.